ವಿದ್ಯಾರ್ಥಿಗಳೇ, ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತಾದ ಅಧ್ಯಯನವನ್ನು ಮುಂದುವರಿಸುವ. ನಾವು ಈಗಾಗಲೇ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಯ ಬಗ್ಗೆ ಕಲಿತಿದ್ದೇವೆ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಪ್ರೈಮರಿ ಎಕಾನಮಿಕ್ ಆಕ್ಟಿವಿಟೀಸ್, ಪ್ರೈಮರಿ ಎಕಾನಮಿಕ್ ಆಕ್ಯುಪೇಷನ್ಸ್ ವಿಚ್ is directly depending on nature, which is directly concerned to the nature. The products are directly produced from the nature. The activity is directly associated with nature is called primary activities, primary economic occupations like hunting, fishing, food gathering, lumbering, mining, agriculturing, animal rearing. All these are primary occupations. Now let us discuss about secondary occupations. What are the secondary occupations? Let us study. The process by which the natural products are made more useful by human being is called as manufacturing. The process by which the natural products are made more useful by man, that is called manufacturing. Manufacturing is related to industries or the related activities. ಈಗ ಕೈಗಾರಿಕೆ ಅಂದರೆ ಏನು? ಈ ದ್ವಿತೀಯಕ ಆರ್ಥಿಕ ಚಟುವಟಿಕೆಯಲ್ಲಿ ಸೆಕೆಂಡರಿ ಆಕ್ಯುಪೇಷನ್ಸ್ ಅಲ್ಲಿ ಪ್ರಧಾನವಾಗಿ ಬರುವುದು ಇಂಡಸ್ಟ್ರೀಸ್, ಕೈಗಾರಿಕೆಗಳು. ಕೈಯಿಂದ ಮಾಡುವುದು ಕೈಗಾರಿಕೆ. ಮೂಲಭೂತ ವ್ಯಾಖ್ಯಾನಕ್ಕೆ ಹೋದರೆ ಕೈಗಾರಿಕೆ ಅಂದರೆ ಕೈಯಿಂದ ಮಾಡೋದು, ಕೈಗಾರಿಕೆ. ಮೊದಲೆಲ್ಲ ಕೈಯಿಂದನೇ ಮಾಡ್ತಿದ್ರು, ಕೊನೆಗೆ ಯಂತ್ರಗಳು ಬಂದವು. ತಂತ್ರಜ್ಞಾನ ಆವಿಷ್ಕಾರ ಆಗ್ತಾ ಹೋದಾಗೆ, ಆಧುನಿಕತೆ ಬಂದ ಹಾಗೆ ಯಂತ್ರಗಳ ಬಳಕೆ ಆಗಿದೆ ಕೈಗಾರಿಕೆಯಲ್ಲಿ. ಮೂಲಭೂತವಾಗಿ ಕೈಗಾರಿಕೆ ಅಂದರೆ ಕೈಯಿಂದನೇ ಮಾಡೋದು. ಗೃಹ ಕೈಗಾರಿಕೆ, ಕುಟೀರ ಕೈಗಾರಿಕೆ, ಗುಡಿ ಕೈಗಾರಿಕೆಗಳೆಲ್ಲ ಕೈಯಿಂದಲೇ, ಮಾನವ ಶ್ರಮದಿಂದಲೇ ನಡೀತಿದ್ವು. ಪ್ರಾಣಿಗಳನ್ನು ಬಳಕೆ ಮಾಡ್ತಿದ್ರು, ಕೈಯಿಂದಲೇ ನಡೀತಿದ್ವು. ಕೊನೆಗೆ ಯಾಂತ್ರಿಕತೆ ಬಂತು. ಕೈಗಾರಿಕೆ ಅಂದರೆ ಏನು? ಪ್ರಾಥಮಿಕ ಆರ್ಥಿಕ ಚಟುವಟಿಕೆಯಲ್ಲಿ ಲಭ್ಯವಾದ ವಸ್ತುವಿನ ಗುಣಮಟ್ಟ ಹೆಚ್ಚಿಸುವುದು, ವ್ಯಾಲ್ಯೂ ಎಡಿಷನ್, ಗುಣಮಟ್ಟ ವರ್ಧನೆ ಮಾಡುವುದು, ಅದರ ಉಪಯೋಗವನ್ನೇ ಹೆಚ್ಚಿಸುವುದು. ವ್ಯಾಲ್ಯೂ ಎಡಿಷನ್, ಇಂಪ್ರೂವ್ಮೆಂಟ್ ಆಫ್ ಇಟ್ಸ್ ಕ್ವಾಲಿಟೀಸ್, ಕ್ರಿಯೇಟಿಂಗ್ ಮೋರ್ ಡಿಮಾಂಡ್ಸ್, ಮೇಕಿಂಗ್ ಇಟ್ ಮೋರ್ ಯೂಸ್ಫುಲ್. ಆ ರೀತಿ ಮಾಡೋದು ಗುಣಮಟ್ಟ ವರ್ಧನೆ ಅನ್ನೋದು ಕೈಗಾರಿಕೆ ಅಂತ ಆಗ್ತದೆ. ಮ್ಯಾನುಫ್ಯಾಕ್ಚರಿಂಗು ಏನೋ ಅಂತ ತಯಾರಾಗ್ತದೆ. ಒಂದು ಇಂಡಸ್ಟ್ರಿ ಅಂದರೆ ಒಂದು ಪ್ರಾಡಕ್ಟ್ ಇದೆ, ಒಂದು ಇನ್ಪುಟ್ ಇದೆ, ಒಂದು ಔಟ್ಪುಟ್ ಇದೆ. ಆ ರೀತಿ ಇಂಡಸ್ಟ್ರಿ ಮೀನ್ಸ್ ಪ್ರೊಸೆಸಿಂಗ್. ಏನೋ ಒಂದು ಪ್ರೊಸೆಸ್ ಇದೆ, ಏನೋ ಒಂದು ಕ್ರಿಯೆಗಳು ನಡೀತವೆ ಅಲ್ಲಿ. ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್, ಪ್ರೊಸೆಸಿಂಗ್ ಅಂಡ್ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ ಇಂಟು ವ್ಯಾಲ್ಯೂಯಬಲ್ ಪ್ರಾಡಕ್ಟ್, ವ್ಯಾಲ್ಯೂಯಬಲ್ ಥಿಂಗ್ ವಿಚ್ ಇಸ್ ಯೂಸ್ಫುಲ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಇಂಡಸ್ಟ್ರಿ ಏನು ಮಾಡ್ತಾರೆ? ಯಾವುದೋ ಒಂದು ಕಚ್ಚಾ ವಸ್ತುವನ್ನು ಶುದ್ಧೀಕರಿಸಿ, ಸಂಸ್ಕರಿಸಿ, ಸಾಂದ್ರೀಕರಿಸಿ, ಅದರ ಗುಣಮಟ್ಟ ಹೆಚ್ಚಳ ಮಾಡಿ ಮನುಷ್ಯನಿಗೆ ಇನ್ನೂ ಹೆಚ್ಚು ಉಪಯೋಗವನ್ನು ಮಾಡ್ತಾರೆ. ಇನ್ ಇಂಡಸ್ಟ್ರೀಸ್ ರಾ ಮೆಟೀರಿಯಲ್ ಈಸ್ ಪ್ರೊಸೆಸ್ಡ್ ಅಂಡ್ ಕನ್ವರ್ಟೆಡ್ ಇಂಟು ಎ ಮೋರ್ ವ್ಯಾಲ್ಯೂಬಲ್ ಪ್ರಾಡಕ್ಟ್, ಮೋರ್ ಯೂಸ್ಫುಲ್ ಪ್ರಾಡಕ್ಟ್ ಟು ಹ್ಯೂಮನ್ ಬೀಯಿಂಗ್ಸ್. ಆ ಪ್ರಾಡಕ್ಟ್ ನಾನಾ ರೀತಿಯಲ್ಲಿ ಬಳಕೆ ಆಗ್ತದೆ. ದೀಸ್ ಆರ್ ಕಾಲ್ಡ್ ಎಸ್ ಸೆಕೆಂಡರಿ ಆಕ್ಯುಪೇಷನ್ಸ್. ಈ ರೀತಿಯಲ್ಲಿ ನಡೀತದೆ ಚಟುವಟಿಕೆಗಳು, ಉತ್ಪಾದನಾ ಚಟುವಟಿಕೆಗಳು. ಅದನ್ನು ದ್ವಿತೀಯಕ ಉದ್ಯೋಗಗಳು, ದ್ವಿತೀಯಕ ಆರ್ಥಿಕ ಚಟುವಟಿಕೆಗಳು, ಸೆಕೆಂಡರಿ ಎಕಾನಮಿಕ್ ಆಕ್ಟಿವಿಟೀಸ್, ಸೆಕೆಂಡರಿ ಆಕ್ಯುಪೇಷನ್ಸ್ ಅಂತ ಕರೀತಾರೆ. ಇಂಡಸ್ಟ್ರೀಸ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಎಕಾನಮಿ ಅಂಡ್ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ. ಕೈಗಾರಿಕೆಗಳು ದೇಶಗಳ ಆರ್ಥಿಕತೆಯ ಮೇಲೆ, ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರ್ತವೆ. Industries play a major role, an important role in the development of economy, in the development of a country, in the development of human beings. It provides different facilities to human beings. It improves the standard of life of human beings. ಯಾವುದೇ ದೇಶದ ಆರ್ಥಿಕತೆ, ಅಭಿವೃದ್ಧಿ, ಅಲ್ಲಿನ ನಾಗರಿಕರ ಜೀವನದ ಮಟ್ಟ, ನಾಗರಿಕರ ಗುಣಮಟ್ಟ, ಅದು ಮೂಲಭೂತ ಸೌಕರ್ಯಗಳ ಒದಗಿಸುವಿಕೆ ಕೈಗಾರಿಕೆಯನ್ನು ಅವಲಂಬಿಸಿದೆ. ಇಂದಿನ ದಿನಮಾನಗಳಲ್ಲಿ ಕೈಗಾರಿಕೆಗೆ ಬಹಳ ಮಹತ್ವ ಬಂದಿದೆ. ಇನ್ ಫಾಸ್ಟ್ ಸ್ಮಾಲ್ ಸ್ಕೇಲ್, ಹಿಂದೆಲ್ಲ ಏನಾಗಿತ್ತು? ಕೈಗಾರಿಕೆ ಅಂದರೆ ಸ್ಮಾಲ್ ಸ್ಕೇಲ್, ಸಣ್ಣ ಪ್ರಮಾಣದಲ್ಲಿ ಇತ್ತು.
ಮನೆಯಲ್ಲೇ ಏನೋ ಒಂದಿಷ್ಟು ಕೈಗಾರಿಕೆ ಮಾಡಿದ ಹಾಗೆ ಮಾಡ್ತಿದ್ರು. ಗೃಹ ಕೈಗಾರಿಕೆ, ಗುಡಿ ಕೈಗಾರಿಕೆ, ಕುಟೀರ ಕೈಗಾರಿಕೆ ಸ್ಮಾಲ್ ಸ್ಕೇಲ್ನಲ್ಲಿ ಇತ್ತು. ಹೆಚ್ಚು ಬಂಡವಾಳ ಇಲ್ಲ, ಹೆಚ್ಚು ಕಾರ್ಮಿಕರು ಇಲ್ಲ, ದೊಡ್ಡ ಪ್ರಮಾಣದ ಉತ್ಪಾದನೆ ಇಲ್ಲ, ವಿದ್ಯುತ್ತಿನ ಬಳಕೆ ಇಲ್ಲ, ಮಾನವ ಶ್ರಮನೇ ಹೆಚ್ಚಿತ್ತು. ಮೊದಲಿಗೆ ಕೈಗಾರಿಕೆ ಆರಂಭ ದಿನಗಳಲ್ಲಿ ಬೃಹತ್ ಕೈಗಾರಿಕೆಗಳು, ಬೃಹತ್ ಯಂತ್ರಗಳು, ದೊಡ್ಡ ಪ್ರಮಾಣದ ಉತ್ಪಾದನೆ, ತಂತ್ರಜ್ಞಾನ, ವ್ಯಾಪಕ ಮಾರುಕಟ್ಟೆ ಇವೆಲ್ಲ ಬರಲಿಲ್ಲ. ಆವಾಗ ಸಣ್ಣ ಪ್ರಮಾಣದಲ್ಲಿ ಮಾಡೋದು. ಈಗಲೂ ಕೂಡ ಎಷ್ಟೋ ಇಂಡಸ್ಟ್ರಿಗಳಿವೆ. ಈಗೂ ಕೂಡ ಕೆಲವೊಂದು ಕೈಗಾರಿಕೆಗಳು ಸಣ್ಣ ಪ್ರಮಾಣದಲ್ಲಿ ನಡೀತವೆ. ಒಬ್ಬರೋ ಇಬ್ಬರೋ 3 ಜನರೋ 5 ಜನರೋ 6 ಜನರೋ ಕಾರ್ಮಿಕರು ಅವಲಂಬಿಸಿಕೊಂಡು ಅಲ್ಪ ಬಂಡವಾಳದಿಂದ ನಡೆಸುವಂಥ ಕೈಗಾರಿಕೆಗಳು ಕೂಡ ಇವೆ. ನಂತರ ಟೆಕ್ನಾಲಜಿ ಬಂತು, ತಂತ್ರಜ್ಞಾನ ಬಂತು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂತು, ಕೈಗಾರಿಕಾ ಕ್ರಾಂತಿ ಆಯಿತು. ಯುರೋಪಿಯನ್ ಕಂಟ್ರಿಯಲ್ಲಿ 18ನೇ ಶತಮಾನದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಟೆಕ್ನಾಲಜಿ ಬಂದ ಮೇಲೆ ಇಂಡಸ್ಟ್ರಿಯ ಸ್ವರೂಪನೇ ಬದಲಾಗಿ ಹೋಯಿತು. ದೊಡ್ಡ ದೊಡ್ಡ ಕೈಗಾರಿಕೆಗಳೆಲ್ಲ ಬಂದವು. ಹ್ಯೂಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಸ್ಕಿಲ್ಡ್ ಲೇಬರ್. ಈಗ ಕೈಗಾರಿಕೆ ಅಂದರೆ ಕೋಟಿಗಟ್ಟಲೆ ಬಂಡವಾಳ ಹಾಕೋದು. ಸಾವಿರಾರು ಕಾರ್ಮಿಕರು ದುಡಿಯುವಂಥ ಕೈಗಾರಿಕೆಗಳಿವೆ. ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಿವೆ. ದೊಡ್ಡ ಮಾರುಕಟ್ಟೆ, ದೊಡ್ಡ ಹಣದ ವಹಿವಾಟು, ಆಮದು ರಫ್ತು, ಇಂಥ ಉದ್ಯೋಗಗಳನ್ನ ಸೃಷ್ಟಿ ಮಾಡಿವೆ ಕೈಗಾರಿಕೆಗಳು, ಆಧುನಿಕ ಕೈಗಾರಿಕೆಗಳು. ವಾಟ್ ಈಸ್ ದ ಯೂಸ್ ಆಫ್ ಇಂಡಸ್ಟ್ರೀಸ್? ಇಂಡಸ್ಟ್ರಿಯಿಂದ ಏನಾಗ್ತದೆ? ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್. ಅದೇನು ಮಾಡ್ತದೆ? ಜನರಿಗೆ ಉದ್ಯೋಗ ಕೊಡ್ತದೆ. ನಾನಾ ಥರದ ಉದ್ಯೋಗ ಸೃಷ್ಟಿ ಆಗ್ತದೆ. ಜನರ ಕೈಗೆ ದುಡ್ಡು ಬರ್ತದೆ, ಜೀವನ ಮಟ್ಟ ವೃದ್ಧಿ ಆಗ್ತದೆ, ಸ್ಟ್ಯಾಂಡರ್ಡ್ ಆಫ್ ಲೈಫ್ ಇಂಪ್ರೂವ್ ಆಗ್ತದೆ, ನ್ಯಾಷನಲ್ ಇನ್ಕಮ್ ಹೆಚ್ಚಾಗ್ತದೆ, ರಾಷ್ಟ್ರೀಯ ಆದಾಯ, ತಲಾ ಆದಾಯ ಇವೆಲ್ಲ ವೃದ್ಧಿ ಆಗ್ತದೆ, ಜೀವನ ಮಟ್ಟ ಹೆಚ್ಚಾಗ್ತದೆ, ಜನ ಸೌಕರ್ಯಗಳನ್ನು ಅನುಭವಿಸ್ತಾರೆ, ಸುಖವಾಗಿ ಬದುಕ್ತಾರೆ. ಆ ರೀತಿ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರೀಸ್ ಅನ್ನು ನಾವು ನೋಡ್ತೇವೆ. ಇಟ್ ಇಂಪ್ರೂವ್ಸ್ ಸ್ಟ್ಯಾಂಡರ್ಡ್ ಆಫ್ ಲೈಫ್, ಎಕಾನಮಿ ಆಫ್ ದಿ ಕಂಟ್ರಿ, ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದಿ ಕಂಟ್ರಿ, ಗ್ರಾಸ್ ಇನ್ಕಮ್ GDP ವೃದ್ಧಿ ಆಗ್ತದೆ, ಫಾರಿನ್ ಎಕ್ಸ್ಚೇಂಜ್ ಅರ್ನ್ ಆಗ್ತದೆ, ವಿದೇಶಿ ವಿನಿಮಯ, ಬೇರೆ ದೇಶಗಳಿಗೆ ರಫ್ತು ಮಾಡಿ ಫಾರಿನ್ ಕರೆನ್ಸಿ ಅರ್ನ್ ಮಾಡ್ತೇವೆ. ಫಾರಿನ್ ಎಕ್ಸ್ಚೇಂಜ್ ಅರ್ನರ್, ಇಂಡಸ್ಟ್ರೀಸ್ ಆರ್ ಫಾರಿನ್ ಎಕ್ಸ್ಚೇಂಜ್ ಅರ್ನರ್ಸ್. ಎಕ್ಸ್ಪೋರ್ಟಿಂಗ್, ರಫ್ತು ಮಾಡೋದು. ಆ ರೀತಿ ಇವತ್ತೆಷ್ಟೋ ವೆಸ್ಟರ್ನ್ ಕಂಟ್ರೀಸ್ಗಳು, ಪಾಶ್ಚಿಮಾತ್ಯ ರಾಷ್ಟ್ರಗಳು, ಯುರೋಪ್ನಂಥ ದೇಶಗಳು, ಅಮೆರಿಕಾದಂಥ ದೇಶಗಳು, ಈ ಕೆಲವೊಂದು ಏಷ್ಯಾದ ದೇಶಗಳು, ಜಪಾನಿನಂಥ ದೇಶಗಳು, ಚೀನಾದಂಥ ದೇಶಗಳು, ಕೊರಿಯಾದಂಥ ದೇಶಗಳು ಕೈಗಾರಿಕೆಯಲ್ಲಿ ಅಪಾರ ಸಾಧನೆ ಮಾಡಿವೆ. ಅವು ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದಿವೆ, ಅನೇಕ ಉದ್ಯೋಗ ಸೃಷ್ಟಿಯಾಗಿವೆ. ಎಷ್ಟೋ ಕೈಗಾರಿಕಾ ಉತ್ಪನ್ನಗಳು ದೇಶ ವಿದೇಶಗಳಿಗೆಲ್ಲ ರಫ್ತು ಮಾಡ್ತವೆ. ಆ ರೀತಿ ನಾವು ನೋಡ್ತೇವೆ. ಯುರೋಪ್, ಸಮ್ ಕಂಟ್ರೀಸ್ ಆಫ್ ಯುರೋಪ್, ಜರ್ಮನಿ, ಫ್ರಾನ್ಸ್, ಇಟಲಿ, ಅಮೇರಿಕನ್ ಕಂಟ್ರೀಸ್, ರಷ್ಯನ್ ಕಂಟ್ರೀಸ್, ಜಪಾನ್ ಇವೆಲ್ಲ ಕೈಗಾರಿಕೆಯಲ್ಲಿ ಅಪಾರವಾದ ಪ್ರಗತಿ ಸಾಧಿಸಿದೆ. ಭಾರತವು ಕೂಡ ಕೈಗಾರಿಕೆ ದೃಷ್ಟಿಯಿಂದ ಅಭಿವೃದ್ಧಿ ಹೊಂದುತ್ತಾ ಇದೆ. ಕೈಗಾರಿಕೆಯಲ್ಲಿ ನಾವು ಮೊದಲಿಗಿಂತಲೂ ಎಷ್ಟೋ ಇಂಪ್ರೂವ್ ಆಗಿದ್ದೇವೆ. ಸೆಕೆಂಡರಿ ಆಕ್ಯುಪೇಷನ್ಸ್ ಆರ್ ಲೆಸನಿಂಗ್ ದ ಪ್ರೆಜರ್ ಆನ್ ಪ್ರೈಮರಿ ಆಕ್ಯುಪೇಷನ್. ಈ ದ್ವಿತೀಯಕ ಆರ್ಥಿಕ ಚಟುವಟಿಕೆ ಬಂದ ಮೇಲೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆ ಮೇಲೆ ಇದ್ದ ಒತ್ತಡ ಕಮ್ಮಿ ಆಯಿತು. ಅದಕ್ಕೂ ಮೊದಲೇನಾಗಿತ್ತು? ಕೃಷಿಯ ಮೇಲೆ ಅಪಾರ ಒತ್ತಡ ಇತ್ತು. ದೇಶದ ಬಹುಸಂಖ್ಯಾತ ಜನ ಕೃಷಿ ಮೇಲೆ ಅವಲಂಬಿಸ್ಕೊಂಡಿದ್ದರು. ಕೃಷಿಯಲ್ಲೇ ಉದ್ಯೋಗ ಮಾಡೋದು, ಕೃಷಿ ಸರಕುಗಳನ್ನೇ ಮಾರಾಟ ಮಾಡೋದು. ಕೃಷಿ ಅನ್ನೋದು ಜನರಿಗೆ ಜೀವನ ಆಗೋಗಿತ್ತು, ಜೀವನೋಪಾಯ. ಕೃಷಿ ಬಿಟ್ಟರೆ ದೇಶಕ್ಕೆ ಬೇರೆ ದೊಡ್ಡ ಉದ್ಯೋಗವೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇತ್ತು. ಕೃಷಿಯ ಮೇಲೆ, ಭೂಮಿಯ ಮೇಲೆ ಅಪಾರ ಒತ್ತಡ ಇತ್ತು. ನಿರುದ್ಯೋಗ ಇತ್ತು, ಬಡತನ ಇತ್ತು, ದಾರಿದ್ರ್ಯ ಇತ್ತು, ಅಜ್ಞಾನ ಇತ್ತು. ಅದೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ದು ಕೈಗಾರಿಕಾಕರಣದಿಂದ, ಇಂಡಸ್ಟ್ರಿಯಲೈಸೇಷನ್. ಆದ್ದರಿಂದ ನಮ್ಮ ದೇಶದ ಜನರ ಜೀವನ ಮಟ್ಟ ವೃದ್ಧಿಯಾಗಿದೆ, ಅವರ ಆದಾಯ ವೃದ್ಧಿಯಾಗಿದೆ, ಶಿಕ್ಷಣಕ್ಕೆ ಕೊಡುಗೆ ಕೊಟ್ಟಿದೆ, ಅಪಾರ ಪರಿಣಾಮ ಬೀರಿದೆ ಇಂಡಸ್ಟ್ರಿಯಿಂದ. ಹೀಗಾಗಿ ಕೈಗಾರಿಕೆಗಳಿಗೆ ಬಹಳ ಮಹತ್ವ ಇದೆ. ಫಾರಿನ್ ಎಕ್ಸ್ಚೇಂಜರ್, ವಿದೇಶಿ ವಿನಿಮಯ. ನಾವು ಬೇರೆ ದೇಶಕ್ಕೆ ರಫ್ತು ಮಾಡಿದ್ರೆ ಅಲ್ಲಿ ಕರೆನ್ಸಿ ನಮಗೆ ಸಿಗ್ತದೆ. ಎಂಪ್ಲಾಯ್ಮೆಂಟ್, ಉದ್ಯೋಗ. ಬರೀ ಕೃಷಿ ಸಂಬಂಧಿತ ಉದ್ಯೋಗ ಆದರೆ ಎಷ್ಟೋ ಜನ, ಲಕ್ಷಾಂತರ ಜನ ನಿರುದ್ಯೋಗಿಗಳಾಗಬೇಕಿತ್ತು. ಇವತ್ತು ಕೈಗಾರಿಕೆಗಳು ಕೋಟ್ಯಾಂತರ ಜನರಿಗೆ ಉದ್ಯೋಗ ಕೊಟ್ಟಿವೆ. ಇಂಡಸ್ಟ್ರೀಸ್ ಹ್ಯಾವ್ ಪ್ರೊವೈಡೆಡ್ ಎಂಪ್ಲಾಯ್ಮೆಂಟ್ ಟು ಕ್ರೋರ್ಸ್ ಆಫ್ ಪೀಪಲ್. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕ್ರೋರ್ಸ್ ಆಫ್ ಪೀಪಲ್ ಆರ್ ಎಂಗೇಜ್ಡ್ ಇನ್ ಇಂಡಸ್ಟ್ರೀಸ್. ಮಾಡರ್ನೈಸೇಷನ್, ಆಧುನಿಕತೆ ಬಂದಿದೆ. ಕೃಷಿಯಲ್ಲೂ ಆಧುನಿಕತೆ ಬಂದಿದೆ. ಟ್ರ್ಯಾಕ್ಟರ್ಗಳಿಗೆ ಬಳಕೆ, ಪವರ್ ಟಿಲ್ಲರ್ಗಳು, ಹಾರ್ವೆಸ್ಟರ್ಗಳು, ಗ್ರಾಸ್ ಕಟರ್ಗಳು, ವೀಡ್ ಕಟರ್ಗಳು, ಪಂಪ್ಗಳು, ಎಲೆಕ್ಟ್ರಿಸಿಟಿ ಚಾಲಿತ ಪಂಪ್ಗಳು, ಡೀಸೆಲ್ ಚಾಲಿತ ಪಂಪ್ಗಳು, ಎಷ್ಟೊಂದು ಉಪಕರಣಗಳು ಕೃಷಿಯಲ್ಲಿ ಬಂದಿವೆ. ಹೀಗಾಗಿ ಕೃಷಿಯ ಗುಣಮಟ್ಟ ಕೂಡ ವೃದ್ಧಿಯಾಗಿದೆ.
ಕೃಷಿಗೂ ಕೂಡ ಅನುಕೂಲ ಆಗಿದೆ. ಕೃಷಿ ಮತ್ತು ಕೈಗಾರಿಕಾ ಪೂರಕ, ಅದಕ್ಕೊಂದು ವಿರುದ್ಧ ಅಲ್ಲ ಅದು. ಆ ರೀತಿ ಫರ್ಟಿಲೈಸರ್ಗಳೆಲ್ಲ ತಯಾರಾದವು. ಫರ್ಟಿಲೈಸರ್ ಇಂಡಸ್ಟ್ರಿಗಳು ಬಂದ ಮೇಲೆ ಏನಾದವು, ಬೇರೆ ಬೇರೆ ಫರ್ಟಿಲೈಸರ್ಗಳು, ಆರ್ಟಿಫಿಷಿಯಲ್ ಮ್ಯಾನ್ಯೂರ್ಸ್, ರಸಗೊಬ್ಬರಗಳ ಬಳಕೆ ಆಯಿತು. ಮೆಷಿನ್ಗಳ ಬಳಕೆ ಇವತ್ತು ನಾವು ಕೃಷಿಯಲ್ಲಿ ನೋಡ್ತೇವೆ. ಪಂಪು, ಪೈಪ್ಗಳು, PVC ಪೈಪ್ಗಳು, GI ಪೈಪ್ಗಳು, ಅವುಗಳ ಬಳಕೆ ಇದೆ. ರೈತರು ಇವತ್ತು ನೀರಾವರಿಯನ್ನೆಲ್ಲ ಕೃಷಿಗೆ ನೀರಾವರಿ ಎಲ್ಲ ಪೈಪ್ಗಳ ಬಳಕೆ ಇದೆ, ಯಂತ್ರಗಳ ಬಳಕೆ ಇದೆ. ಕಾಲುವೆಗಳ ನಿರ್ಮಾಣ, ಕೆರೆಗಳ ನಿರ್ಮಾಣ ಎಲ್ಲ ಯಂತ್ರಚಾಲಿತ. ಇವತ್ತು ನೀರೆತ್ತುವುದು, ನೀರನ್ನು ಹಾಯಿಸುವುದು ಎಲ್ಲ ನೋಡ್ತೇವೆ. ಬೆಳೆಯನ್ನು ಕತ್ತರಿಸುವುದು, ಕೊಯ್ಲು ಮಾಡುವುದು, ಒಕ್ಕುವುದು ಎಲ್ಲ ಯಾಂತ್ರೀಕೃತ ಆಗಿದೆ. ಹೀಗಾಗಿ ಕೃಷಿಗೂ ಕೂಡ ಕೈಗಾರಿಕೆ ಪೂರ ಆಗಿದೆ. ಲೇಬರ್ ಶಾರ್ಟೇಜ್ ಅನ್ನು ತಪ್ಪಿಸಿದೆ. ಅದಾದ್ರೆ ಕಾರ್ಮಿಕರ ಅಭಾವ ಆಗಿ ಹೋಗ್ತಿತ್ತು. ಪ್ರೆಜರ್ ಆನ್ ಲ್ಯಾಂಡ್ ಹ್ಯಾಸ್ ರೆಡ್ಯೂಸ್ಡ್, ಪ್ರೆಜರ್ ಆನ್ ಅಗ್ರಿಕಲ್ಚರ್ ಹ್ಯಾಸ್ ರೆಡ್ಯೂಸ್ಡ್. ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಇಂಡಸ್ಟ್ರಿಯಲ್ ಹಬ್ಗಳು ತಯಾರಾಗಿವೆ. ದೊಡ್ಡ ದೊಡ್ಡ ಕೈಗಾರಿಕಾ ಪ್ರದೇಶಗಳು, 16 ಕೈಗಾರಿಕೆಗಳು. ಹಬ್ಸ್ ಆಫ್ ಇಂಡಸ್ಟ್ರೀಸ್ ಹ್ಯಾವ್ ಡೆವಲಪ್ಡ್. ಟ್ರೇಡ್, ಎಜುಕೇಶನ್, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್, ಬ್ಯಾಂಕಿಂಗ್ ಎಲ್ಲ ಇಂಪ್ರೂವ್ ಆಗಿದೆ. ವ್ಯಾಪಾರ ವಹಿವಾಟು, ಇವತ್ತು ಕೈಗಾರಿಕೆಯಿಂದ ಅಪಾರ ಉದ್ಯೋಗ ಸೃಷ್ಟಿ. ವ್ಯಾಪಾರ ವಹಿವಾಟು, ವಾಣಿಜ್ಯ ವಹಿವಾಟು, ಹಣದ ಚಲಾವಣೆ, ರಿಟೇಲ್ ವ್ಯಾಪಾರ, ಹೋಲ್ಸೇಲ್ ವ್ಯಾಪಾರ, ಡಿಸ್ಟ್ರಿಬ್ಯೂಷನ್ ಮಾಡುವುದು, ಟ್ರಾನ್ಸ್ಪೋರ್ಟೇಷನ್ ಮಾಡುವುದು, ಆ ರೀತಿ ಬ್ಯಾಂಕಿಂಗ್ ವೃದ್ಧಿಯಾಗಿದೆ. ಬ್ಯಾಂಕ್ಗಳ ಹಣಕಾಸಿನ ವ್ಯವಹಾರ ಹೆಚ್ಚಾಗಿರೋದು. ಕೈಗಾರಿಕೆಯಿಂದ ಕೋಟ್ಯಾಂತರ ರೂಪಾಯಿ ಸಾಲ ಕೊಡ್ತಾರೆ, ಹಣದ ಚಲಾವಣೆ ಆಗ್ತದೆ. ಬ್ಯಾಂಕಿಂಗು, ಇನ್ಸೂರೆನ್ಸು ಇವೆಲ್ಲ ಡೆವಲಪ್ ಆಗಿದೆ. ಮೆಡಿಸಿನಲ್ ಫ್ಯಾಕ್ಟರಿಗಳು ಬಂದಿವೆ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸು. ಎಷ್ಟೋ ಕಾಯಿಲೆಗಳಿಗೆ ಔಷಧಿ ಬಂದಿದೆ, ಅವೆಲ್ಲ ಕೈಗಾರಿಕೆಗಳಲ್ಲಿ ತಯಾರಾಗ್ತವೆ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸು. ಅದರಿಂದ ಜನರ ಆರೋಗ್ಯ ವೃದ್ಧಿಯಾಗಿದೆ. ಅನೇಕ ಔಷಧಿಗಳು, ಚುಚ್ಚುಮದ್ದುಗಳು, ಔಷಧೀಯ ಉಪಕರಣಗಳು, ವೈದ್ಯಕೀಯ ಉಪಕರಣಗಳು, ಇವತ್ತೆಲ್ಲ ಆಪರೇಷನ್ಗಳೆಲ್ಲ ಹೈಲಿ ಟೆಕ್ನಾಲೈಸ್ಡು, ಕಂಪ್ಯೂಟರೈಸ್ಡು, ಮಾಡರ್ನೈಸೇಷನ್ನು ಎಲ್ಲ ಕೈಗಾರಿಕೆಯ ಕೊಡುಗೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ಲಾಸ್ ಲೊಕೇಶನಲ್ ಆಸ್ಪೆಕ್ಟು. ಕೈಗಾರಿಕೆಯನ್ನು ಎಲ್ಲ ಮಾಡೋದು, ಯಾರೂ ಇಂಡಸ್ಟ್ರಿಯನ್ನು ಲಾಭ ಇಲ್ಲದೆ ಮಾಡೋದಿಲ್ಲ. ದ ಪರ್ಪೋಸ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಟು ಗೇನ್ ಮನಿ, ಟು ಗೆಟ್ ದ ಪ್ರಾಫಿಟ್. ಅದಕ್ಕಾಗಿ ಏನು ಮಾಡ್ತಾರೆ, ಲೊಕೇಶನಲ್ ಫ್ಯಾಕ್ಟರ್ ಅಂದರೆ ಕೈಗಾರಿಕೆಯನ್ನು ಎಲ್ಲ ಮಾಡೋದು. ಕೈಗಾರಿಕೆಯನ್ನು ಮಾಡಬೇಕಿದ್ರೆ ಕೆಲವೊಂದು ಸನ್ನಿವೇಶ ಇರಬೇಕು. ವಿಸ್ತಾರವಾದ ಜಾಗ ಇರಬೇಕು, ಕಚ್ಚಾ ವಸ್ತುವಿನ ನಿರಂತರ ಪೂರೈಕೆ ಇರಬೇಕು, ನೀರಿನ ಪೂರೈಕೆ ಇರಬೇಕು, ಕಾರ್ಮಿಕರ ಲಭ್ಯತೆ ಇರಬೇಕು. ಗುಣಮಟ್ಟವುಳ್ಳ ಕಾರ್ಮಿಕರು, ಶ್ರಮಜೀವಿಗಳು, ತಂತ್ರಜ್ಞಾನರು, ಮಾರುಕಟ್ಟೆ ಪರಿಣಿತರು. ಹೀಗಾಗಿ ಕಾರ್ಮಿಕರ ಲಭ್ಯತೆ ಇರಬೇಕು, ಉದ್ಯೋಗಿಗಳ ಪೂರೈಕೆ ಇರಬೇಕು, ಹಣಕಾಸಿನ ನೆರವು ಬೇಕು. ಕ್ಯಾಪಿಟಲ್ಲು, ಕೆಲವೊಂದು ಇಂಡಸ್ಟ್ರಿಗೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇದೆ. ಅದಕ್ಕಾಗಿ ನಿರಂತರವಾಗಿ ಬಂಡವಾಳ ಒದಗಿಸುವವರು ಬೇಕು. ಮಾರುಕಟ್ಟೆ ಸೌಲಭ್ಯ ಬೇಕು. ಕೈಗಾರಿಕಾ ಉತ್ಪನ್ನಗಳು ಕೂಡಲೇ ಮಾರುಕಟ್ಟೆಗೆ ಹೋಗಬೇಕು. ಮಾರ್ಕೆಟ್ ಮಸ್ಟ್ ಬಿ ನಿಯರ್, ವೈಡ್ ಮಾರ್ಕೆಟ್ ಮಸ್ಟ್ ಬಿ ನಿಯರ್ ಬೈ ದ ಇಂಡಸ್ಟ್ರಿ. ಹೀಗಾಗಿ ಏನಾಗ್ತದೆ, ಅನೇಕ ಲೊಕೇಶನಲ್ ಫ್ಯಾಕ್ಟ್ರಿ ಇದೆ. ವಿದ್ಯುತ್ ಪೂರೈಕೆ ಆಗ್ತಾ ಇರಬೇಕು, ಪವರ್ ಸಪ್ಲೈ. ಆ ರೀತಿ ಸರ್ಕಾರದ ರೀತಿ ನೀತಿಗಳು ಪೂರಕವಾಗಿರಬೇಕು. ಗೌರ್ಮೆಂಟ್ ಸಬ್ಸಿಡಿ ಕೊಡುವುದು, ಅವರಿಗೆ ಟ್ಯಾಕ್ಸ್ ರಿಯಾಯಿತಿ ಕೊಡುವುದು, ಆ ರೀತಿ ಗೌರ್ಮೆಂಟ್ ಎನ್ಕರೇಜ್ಮೆಂಟ್ ಇರಬೇಕು. ಕೈಗಾರಿಕಾಕೃತ ಅಂಶಕ್ಕೆ ಪರಿಣಾಮ ಬೀರುವಂಥ ಅಂಶಗಳು ಹಲವಾರಿದೆ. ಲೊಕೇಶನಲ್ ಆಸ್ಪೆಕ್ಟು, ವಾಯುಗುಣದ ಪ್ರಭಾವ ಇದೆ. ಈ ಎಲ್ಲ ಅಂಶಗಳಿಂದ ಒಂದು ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪನೆ ಮಾಡುವುದು, ಲೊಕೇಶನಲ್ ಆಸ್ಪೆಕ್ಟು, ಅದನ್ನು ನಿರ್ಣಯ ಮಾಡ್ತಾರೆ. ಆ ನಂತರ ಕ್ಲಾಸಿಫಿಕೇಶನ್. ಸಣ್ಣ ಪ್ರಮಾಣದ ಕೈಗಾರಿಕೆಗಳಿವೆ, ಕಾಟೇಜ್ ಇಂಡಸ್ಟ್ರಿಗಳು, ಹೋಮ್ ಇಂಡಸ್ಟ್ರಿಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು, ಬೃಹತ್ ಪ್ರಮಾಣದ ಕೈಗಾರಿಕೆಗಳು. ಬಂಡವಾಳದ ಪ್ರಮಾಣದ ಮೇಲೆ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕೂಡ ವರ್ಗೀಕರಣ ಮಾಡಬಹುದು. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ರಾ ಮೆಟೀರಿಯಲ್, ಕಚ್ಚಾ ವಸ್ತುವಿನ ಪೂರೈಕೆ ಮೇಲೆ ಇವತ್ತು ಕೈಗಾರಿಕೆಯನ್ನು ವರ್ಗೀಕರಿಸ್ತಾರೆ. ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್, ಕೃಷಿ ಆಧಾರಿತ ಕೈಗಾರಿಕೆಗಳು, ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಜೂಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಶುಗರ್ ಕೇನ್ ಅವಲಂಬಿಸಿಕೊಂಡು ಕಬ್ಬಿನಿಂದ ಸಕ್ಕರೆ ಕೈಗಾರಿಕೆ, ರೇಷ್ಮೆ ಕೃಷಿ ಮಾಡೋದು, ರೇಷ್ಮೆ ಕೃಷಿ ಮಾಡಿ ಸಿಲ್ಕ್ ಇಂಡಸ್ಟ್ರಿ. ಆಲ್ ದೀಸ್ ಆರ್ ಫಾರೆಸ್ಟ್ ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರೀಸ್. ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಜೂಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಶುಗರ್ ಇಂಡಸ್ಟ್ರಿ, ಸಿಲ್ಕ್ ಇಂಡಸ್ಟ್ರೀಸ್ ಆರ್ ಅಗ್ರಿಕಲ್ಚರ್ ಬೇಸ್ಡ್, ಕೃಷಿ ಆಧಾರಿತ ಕೈಗಾರಿಕೆಗಳು. ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್, ಅರಣ್ಯ ಆಧಾರಿತ ಕೈಗಳು, ಪೇಪರ್ ಇಂಡಸ್ಟ್ರಿಗಳು, ಫರ್ನಿಚರ್ ಇಂಡಸ್ಟ್ರಿಗಳು, ರಬ್ಬರ್ ಇಂಡಸ್ಟ್ರಿ ರಬ್ಬರನ್ನು ಅವಲಂಬಿಸಿಕೊಂಡಿದೆ, ಪ್ಲಾಂಟೇಶನ್ ಅವಲಂಬಿಸಿಕೊಂಡಿದೆ. ಮಿನರಲಿ ಬೇಸ್ಡ್ ಇಂಡಸ್ಟ್ರೀಸ್ ಇದೆ, ದ ಇಂಡಸ್ಟ್ರೀಸ್ ವಿಚ್ ಇಸ್ ಬೇಸ್ಡ್ ಆನ್ ಮಿನರಲ್ಸ್. ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ, ಬಾಕ್ಸೈಟ್ ಅವಲಂಬಿಸಿಕೊಂಡು ಅಲ್ಯೂಮಿನಿಯಂ ಕೈಗಾರಿಕೆ ಇದೆ, ಕಬ್ಬಿಣವನ್ನು ಅವಲಂಬಿಸಿಕೊಂಡು ಕಬ್ಬಿಣ ಉಕ್ಕಿನ ಕೈಗಾರಿಕೆ ಇದೆ. ಸಮ್ ಇಂಡಸ್ಟ್ರೀಸ್ ಆರ್ ಮಿನರಲ್ ಬೇಸ್ಡ್. ಆಯಿಲ್ ಇಂಡಸ್ಟ್ರೀಸ್ ಇದೆ, ಆಯಿಲ್ ರಿಫೈನರೀಸ್. ತೈಲ ಬಾವಿಗಳನ್ನು ಅವಲಂಬಿಸಿಕೊಂಡು ತೈಲ ಸಂಸ್ಕರಣಾಗಾರಗಳಿವೆ. ಆ ರೀತಿ ನಾನಾ ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಬಹುದು. ಇಂಡಸ್ಟ್ರೀಸ್ ಮೇ ಬಿ ಕ್ಲಾಸಿಫೈಡ್ ಇನ್ ವೇರಿಯಸ್ ಟೈಪ್ಸ್.
ಇದು ಪ್ರಧಾನವಾದ ಸೆಕೆಂಡರಿ ಆಕ್ಯುಪೇಷನ್. ಕೈಗಾರಿಕೆಯಲ್ಲಿ ಇವತ್ತೇನಿದೆ, ಪ್ರೊಸೆಸಿಂಗ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಇದೆ, ಕನ್ಸ್ಟ್ರಕ್ಷನ್ ಇದೆ, ಇನ್ಫ್ರಾಸ್ಟ್ರಕ್ಚರು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಸೇತುವೆಗಳು, ಗಗನಚುಂಬಿ ಕಟ್ಟಡಗಳು, ಇವೆಲ್ಲ ಕೈಗಾರಿಕೆ ನೆರವಿನಿಂದ ನಡೀತದೆ. ಮ್ಯಾನುಫ್ಯಾಕ್ಚರಿಂಗ್ ಆಗಲಿಕ್ಕೆ ಅಷ್ಟು ಮೆಟೀರಿಯಲ್ಸ್ ಬೇಕಲ್ಲ, ಕಬ್ಬಿಣ ಬೇಕು, ಸಿಮೆಂಟ್ ಬೇಕು, ಗ್ಲಾಸ್ ಬೇಕು, ನಾನಾ ಥರದ ಮೆಟೀರಿಯಲ್ ಇವತ್ತು ಇಂಡಸ್ಟ್ರಿಯಿಂದ ಬರ್ತದೆ. ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಅದು ಇನ್ಫ್ರಾಸ್ಟ್ರಕ್ಚರು ಡೆವಲಪ್ ಆಗಿರೋದೇ ಅದರಿಂದ. ಕೈಗಾರಿಕೆ ಮತ್ತು ಕೃಷಿ ಪೂರಕ. ಪ್ರೈಮರಿ ಮತ್ತು ಸೆಕೆಂಡರಿ ಆಕ್ಯುಪೇಷನ್ಸ್ ಆರ್ ಇಂಟರ್ ರಿಲೇಟೆಡ್, ದೇ ಆರ್ ಕೋ ರಿಲೇಟೆಡ್, ದೇ ಆರ್ ಇಂಟರ್ ಡಿಪೆಂಡೆಂಟ್. ಪ್ರಾಥಮಿಕ ಉದ್ಯೋಗವನ್ನು ಬಿಟ್ಟು ದ್ವಿತೀಯಕ ಉದ್ಯೋಗ ಇಲ್ಲ, ಪರಸ್ಪರ ಪೂರಕ. ಅದು ಗೋಧಿಯನ್ನು ಬೆಳೆಯುವುದು ಪ್ರಾಥಮಿಕ ಚಟುವಟಿಕೆ ಕೃಷಿ, ಗೋಧಿಯನ್ನು ಮಿಲ್ನಲ್ಲಿ ಹಿಟ್ಟು ಮಾಡುವುದು ದ್ವಿತೀಯಕ ಉದ್ಯೋಗ, ಗೋಧಿ ಹಿಟ್ಟಿನಿಂದ ತಿಂಡಿಯನ್ನು, ದೋಸೆಯನ್ನು, ಬ್ರೆಡ್ಡನ್ನು ಮಾರಾಟ ಮಾಡುವುದು ತೃತೀಯ ಉದ್ಯೋಗ. ಹೀಗಾಗಿ ಪರಸ್ಪರ ಪೂರಕವು, ಒಂದನ್ನೊಂದು ಬಿಟ್ಟಿಲ್ಲ. ದಿಸ್ ಈಸ್ ಅಬೌಟ್ ಇಂಡಸ್ಟ್ರೀಸ್. ಈಗ ಹೊಸದಾದ ಇಂಡಸ್ಟ್ರಿ ಬಂದಿದೆ, ನಾನ್ ವೆಜ್ ಬೇಸ್ಡ್ ಇಂಡಸ್ಟ್ರಿ, ಸಾಫ್ಟ್ವೇರ್ ಇಂಡಸ್ಟ್ರಿಗಳು, IT ಬಂದಿವೆ, ಜೈವಿಕ ತಂತ್ರಜ್ಞಾನ ಅವಲಂಬಿಸಿದಂಥ BT ಇಂಡಸ್ಟ್ರಿಗಳು, ಮಾಹಿತಿ ತಂತ್ರಜ್ಞಾನ ಅವಲಂಬಿಸಿದ ಕಂಪ್ಯೂಟರ್ಗಳನ್ನು ಅವಲಂಬಿಸಿದ ಸಾಫ್ಟ್ವೇರ್ಗಳನ್ನು ಅವಲಂಬಿಸಿದ ಸಾಫ್ಟ್ವೇರ್ ಇಂಡಸ್ಟ್ರಿಗಳು ಅವು ಕೂಡ ಬಂದಿದೆ. ನಾನ್ ವೆಜ್ ಬೇಸ್ಡ್ ಇಂಡಸ್ಟ್ರಿ. ಲಕ್ಷಾಂತರ ಜನ ಇವತ್ತು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ದುಡಿತಾ ಇದ್ದಾರೆ. ಹೀಗಾಗಿ ಕೈಗಾರಿಕೆಗೆ ಬಹಳ ಮಹತ್ವ ಇದೆ. ಆಟೋಮೊಬೈಲ್ಸು, ಬೈಕ್ಗಳು, ಸೈಕಲ್ಗಳು, ಕಾರುಗಳು, ಲಾರಿಗಳು, ಟ್ರಕ್ಗಳು, ಇವುಗಳೆಲ್ಲ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಬಂದವು. ಶಿಪ್ ಬಿಲ್ಡಿಂಗ್, ದೊಡ್ಡ ದೊಡ್ಡ ಹಡಗು ನಿರ್ಮಾಣ, ಏರೋಪ್ಲೇನ್ಗಳ ನಿರ್ಮಾಣ, ಆ ರೀತಿ ನಾನಾ ರೀತಿಯಲ್ಲಿ ಇಂಡಸ್ಟ್ರಿಗಳು ಇವತ್ತು ಬಂದಿವೆ. ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಆರ್ ಸೀನ್ ಇನ್ ದ ಇಂಡಸ್ಟ್ರಿಯಲ್ ಏರಿಯಾ. ನಂಬರ್ ಆಫ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಆರ್ ದರ್. ಇವಿಷ್ಟು ಸೆಕೆಂಡರಿ ಆಕ್ಯುಪೇಷನ್ಸ್. ದೆನ್ ಕಮ್ಸ್ ಟೆರ್ಷರಿ ಆಕ್ಟಿವಿಟೀಸ್. ಟೆರ್ಷರಿ ಆಕ್ಟಿವಿಟೀಸ್ ಅಂದರೆ ತೃತೀಯ ಉದ್ಯೋಗಗಳು. ಟೆರ್ಷರಿ ಆಕ್ಟಿವಿಟೀಸ್ ಹೆಲ್ಪ್ ಬೋತ್ ಪ್ರೈಮರಿ ಅಂಡ್ ಸೆಕೆಂಡರಿ. ದ್ವಿತೀಯ ಮತ್ತು ತೃತೀಯ ಉದ್ಯೋಗಗಳನ್ನು ಇದು ಹೆಲ್ಪ್ ಮಾಡ್ತಾರೆ, ಇದು ಬೂಸ್ಟ್ ಮಾಡ್ತದೆ, ಇದು ಎನ್ಕರೇಜ್ ಮಾಡ್ತದೆ. ಆಲ್ ಕೈಂಡ್ಸ್ ಆಫ್ ಸರ್ವಿಸ್, ಎಲ್ಲ ಥರದ ಸೇವಾ ಚಟುವಟಿಕೆಗಳು, ಅದು ಚಿಲ್ಲರೆ ಇರ್ಬೋದು ಅಥವಾ ಬೃಹತ್ ಪ್ರಮಾಣದಲ್ಲಿ ಇರ್ಬೋದು, ರಿಟೇಲ್ ಆರ್ ಹೋಲ್ಸೇಲ್, ಅದು ಟೆರ್ಷರಿ ಆಕ್ಟಿವಿಟಿ, ತೃತೀಯಕ ಉದ್ಯೋಗಗಳು. ಎಂಟರ್ಟೈನ್ಮೆಂಟಿಗೆ ಸಂಬಂಧಪಟ್ಟಿದ್ದು ಮನರಂಜನೆ, ಯಕ್ಷಗಾನ, ನಾಟಕ, ಕಲೆ, ಸಾಹಿತ್ಯ, ಸಂಗೀತ, ಲಲಿತ ಕಲೆ, ವೇರಿಯಸ್ ಟೈಪ್ಸ್ ಆಫ್ ಎಂಟರ್ಟೈನ್ಮೆಂಟು. ಅಲ್ಲಿ ಕಲಾವಿದರು, ತಂತ್ರಜ್ಞರು ನಾನಾ ರೀತಿಯಲ್ಲಿ ದುಡಿತಾರೆ. ಹಿನ್ನೆಲೆ ಮುನ್ನೆಲೆ ಕಲಾವಿದರನ್ನ ಅವಲಂಬಿಸಿ ಎಷ್ಟೋ ಉದ್ಯೋಗಗಳು. ಇವತ್ತು ಎಂಟರ್ಟೈನ್ಮೆಂಟು ದೊಡ್ಡ ಬಿಸ್ನೆಸ್. ಇವತ್ತು ಟಿವಿಯಲ್ಲಿ ಕಲಾವಿದರು ಕಾಣ್ತೇವೆ, ಸಿನಿಮಾದಲ್ಲಿ ಕಾಣ್ತೇವೆ, ನಾಟಕ ಮಂಡಳಿಗಳಲ್ಲಿ ಕಾಣ್ತೇವೆ, ಯಕ್ಷಗಾನ ಮಂಡಳಿಗಳಲ್ಲಿ ಕಾಣ್ತೇವೆ. ಆ ರೀತಿ ಎಜುಕೇಷನಲ್ಲಿ ಇದೆ. ಟೀಚಿಂಗ್ ಪ್ರೊಫೆಷನಲ್ಲಿ ಇರುವವರು, ಇಂಪಾರ್ಟಿಂಗ್ ನಾಲೆಜ್. ಎಜುಕೇಷನ್ ಮೀನ್ಸ್ ಇಂಪಾರ್ಟಿಂಗ್ ನಾಲೆಜ್. ಆಲ್ ದಿ ಟೀಚರ್ಸ್, ಪ್ರೊಫೆಸರ್ಸ್ ಅವರೆಲ್ಲ ಟೆರ್ಷರಿ ಆಕ್ಟಿವಿಟಿಯಲ್ಲಿ ಇದ್ದಾರೆ. ಬ್ಯಾಂಕಿಂಗ್ ಸರ್ವಿಸು, ಇವತ್ತು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಅಪಾರ ಜನ ದುಡಿತಾ ಇದ್ದಾರೆ. LIC ಅಂತ ವಿಮಾ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ. ಆನಂತರ ಹೆಲ್ತ್ ಕೇರ್ನಲ್ಲಿ ಇದ್ದಾರೆ, ನರ್ಸ್ಗಳು, ಡಾಕ್ಟರ್ಗಳು, ಔಷಧಿ ವ್ಯಾಪಾರಸ್ಥರು, ಅಲ್ಲಿ ಕೂಡ ಇದೆ. ಹೆಲ್ತ್ ಕೂಡ ಇವತ್ತು ಒಂದು ದೊಡ್ಡ ಟೆರ್ಷರಿ ಆಕ್ಟಿವಿಟಿ. ಟ್ರಾನ್ಸ್ಪೋರ್ಟೇಷನಲ್ಲಿ ಇದ್ದಾರೆ, ರಸ್ತೆ ಸಾರಿಗೆ, ರೈಲ್ವೆ ಸಾರಿಗೆ, ವಿಮಾನ ಸಾರಿಗೆ, ಜಲ ಸಾರಿಗೆಯಲ್ಲಿ. ಟ್ರಾನ್ಸ್ಪೋರ್ಟೇಷನ್ ಇಸ್ ಸರ್ವಿಸ್ ಸೆಕ್ಟರು. ಸಾರಿಗೆ ಉದ್ಯಮ, ಒಂದಿಷ್ಟು ಮಂದಿ ಸಾರಿಗೆ ಓನರ್ಸು, ಡ್ರೈವರ್ಸು, ಕ್ಲೀನರ್ಸು, ಗ್ಯಾರೇಜ್ನವರು, ಅಲ್ಲಿ ಎಷ್ಟೋ ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಆ ರೀತಿ ಕಮ್ಯುನಿಕೇಷನ್ನಲ್ಲಿ ಇದೆ. ಇವತ್ತು ಟೆರ್ಷರಿ ಆಕ್ಟಿವಿಟೀಸ್ ನಾನಾ ರಂಗದಲ್ಲಿ ಬಂದಿದೆ. ವೇರಿಯಸ್ ಟೈಪ್ಸ್ ಆಫ್ ಟೆರ್ಷರಿ ಆಕ್ಟಿವಿಟೀಸ್ ಆರ್ ಪ್ರಾಕ್ಟೀಸ್. ತೃತೀಯಕ ಚಟುವಟಿಕೆಯಲ್ಲಿ ಇವತ್ತು ಅಪಾರ ಉದ್ಯೋಗ ಸೃಷ್ಟಿಯಾಗಿದೆ. ಪ್ರೈಮರಿಯನ್ನು ಅವಲಂಬಿಸಿಕೊಂಡು ಸೆಕೆಂಡರಿ, ಪ್ರೈಮರಿ ಸೆಕೆಂಡರಿ ಅವಲಂಬಿಸಿಕೊಂಡು ಎಷ್ಟೋ ಟೆರ್ಷರಿ ಆಕ್ಟಿವಿಟೀಸ್ ಇದೆ. ನಂತರ ಬರುವುದು ಕ್ವಾಟರ್ನರಿ ಆಕ್ಟಿವಿಟೀಸ್ಗಳು, ಚತುರ್ಥಕ. ತೃತೀಯರ ಆಕ್ಟಿವಿಟಿಗಳದ್ದೇ ಮುಂದುವರೆದದ್ದು. ಕ್ವಾಟರ್ನರಿ ಆಕ್ಟಿವಿಟೀಸ್ ರಿಲೇಟೆಡ್ ಟು ಟೆರ್ಷರಿ ಆಕ್ಟಿವಿಟೀಸ್. ಇಟ್ ಈಸ್ ಎಕ್ಸ್ಟೆಂಡೆಡ್ ಆಕ್ಟಿವಿಟಿ, ಹೆಚ್ಚಿನ ಮುಂದುವರೆದ ಅಧ್ಯಯನ. GIS GPS ಬಳಕೆಯನ್ನು ನಾವು ನೋಡ್ತೇವೆ, ನೆಟ್ವರ್ಕ್ ಬಳಕೆ ನೋಡ್ತೇವೆ. ಟೆರ್ಷರಿ ಆಕ್ಟಿವಿಟೀಸಲ್ಲಿ ಇನ್ನೊಂದಿಷ್ಟಿದೆ, ಪೋಸ್ಟು, ಟೆಲಿಫೋನ್ ಸರ್ವಿಸ್ಗಳು, ಇವೆಲ್ಲ ಕಾಣ್ತೇವೆ. ಆ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆರ್ಷರಿ ಆಕ್ಟಿವಿಟೀಸ್ ಬಂದಿದೆಯಲ್ಲ. ಹಾಗೆ ಟೆರ್ಷರಿ ಆಕ್ಟಿವಿಟೀಸ್ ಅಟ್ ಡಿಫ್ರೆಂಟ್ ಸ್ಟೇಜ್. ಸಮ್ ಆರ್ ಕನ್ಸರ್ನ್ ಟು ಇಂಡಸ್ಟ್ರಿ. ಟೆರ್ಷರಿ ಆಕ್ಟಿವಿಟಿ ಕೆಲವೊಂದು ಕೈಗಾರಿಕೆಗೆ ಸಂಬಂಧಪಟ್ಟಿದೆ, ಕೆಲವೊಂದು ಜನರಿಗೆ ಸರ್ವಿಸ್ ಕೊಡೋದು ಸಂಬಂಧಪಟ್ಟಿದೆ, ಕೆಲವೊಂದು ಬೋತ್ ಟು ಇಂಡಸ್ಟ್ರಿ ಅಂಡ್ ಪೀಪಲ್. ಟ್ರಾನ್ಸ್ಪೋರ್ಟ್ ಪ್ರೊವೈಡ್ ಫೆಸಿಲಿಟೀಸ್ ಟು ಬೋತ್ ಇಂಡಸ್ಟ್ರೀಸ್ ಅಂಡ್ ಇಂಡಿವಿಜುವಲ್. ಕೈಗಾರಿಕೆಗಳಿಗೆ ಸಾರಿಗೆ ಸೇವೆ ಇದೆ, ಜನರಿಗೆ ಕೂಡ ಸಾರಿಗೆ ಸೇವೆ ಇದೆ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೋತ್ ಫಾರ್ ಇಂಡಸ್ಟ್ರೀಸ್ ಅಂಡ್ ಪೀಪಲ್. ಆ ರೀತಿ
ಎಷ್ಟೋ ಆ ರೀತಿ ಇರ್ತವೆ. ಇಂಡಿವಿಜುವಲ್ ಆಗು ಸರ್ವಿಸ್ ಕೊಡುವಂಥ ಕೆಲವೊಂದು ಸೇವೆಗಳಿರ್ತವೆ, ಕಂಪನಿಗಳಿಗೆ ಕೊಡುವಂಥ ಸೇವೆಗಳು ಇರ್ತವೆ. ಫಿಸಿಷಿಯನ್ಸು, ಮೆಡಿಷನ್ಸು, ಲಾಯರ್ಸು, ಜಡ್ಜಸ್ಸು ಇವರೆಲ್ಲ ಟೆರ್ಷರಿ ಆಕ್ಟಿವಿಟಿಲಿ ಇದ್ದಾರೆ. ಆ ರೀತಿ 75% ಆಫ್ ದ ಪಾಪ್ಯುಲೇಷನ್ ಈಸ್ ಅಂಡರ್ ಸರ್ವಿಸ್ ಸೆಕ್ಟರ್. ಇವತ್ತು ಹೆಚ್ಚು ಉದ್ಯೋಗ ಸಿಗ್ತಾ ಇರೋದೇ ಸರ್ವಿಸ್ ಸೆಕ್ಟರ್ನಲ್ಲಿ. ಟ್ರೆಂಡ್ ಈಸ್ ಇನ್ಕ್ರೀಸಿಂಗ್. ಸರ್ವಿಸ್ ಸೆಕ್ಟರ್ನಲ್ಲಿ ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತಾ ಇದೆ. ಸಮ್ ಆಕ್ಯುಪೇಷನ್ಸ್ ಆರ್ ಕ್ಲಾಸಿಫೈಡ್ ಆಸ್ ಕ್ವಾಟರ್ನರಿ ಆಕ್ಟಿವಿಟೀಸ್. ಕೆಲವೊಂದು ಚತುರ್ಥಕ ಉದ್ಯೋಗಗಳು ಬಂದಿವೆ. ಹ್ಯಾಂಡ್ಲಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಆಫ್ ಟೆಕ್ನಾಲಜಿ, ಹ್ಯಾಂಡ್ಲಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಆಫ್ ಟೆಕ್ನಾಲಜಿ, IT ಬಿಸ್ನೆಸ್ಗಳು, IT ಆಧಾರಿತ ಸೇವೆಗಳು, ಸಾಫ್ಟ್ವೇರ್ಗಳು, ಸೈಬರ್ ಕೆಫೆಗಳು, ಸ್ಪೋರ್ಟ್ಸ್. ಇವತ್ತು ಕ್ರೀಡೆಯಲ್ಲಿ ಎಷ್ಟೋ ಜನ ತೊಡಗಿದ್ದಾರೆ. ಕ್ರೀಡಾಪಟುಗಳು, ಕ್ರೀಡಾ ಕೋಚ್ಗಳು, ಕ್ರೀಡೆಯಲ್ಲಿ ಇರುವಂಥ ಕಾರ್ಮಿಕರು, ಸ್ಪರ್ಧಾ ಆಯೋಜಕರು, ಅಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಇದೆ. ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸಲ್ಲಿ, ರಿಕ್ರಿಯೇಷನಲ್ಲಿ ಇದೆ, ಹೋಟೆಲ್ಗಳಲ್ಲಿ ಇದೆ. ಇವತ್ತು ಹೋಟೆಲ್ ಆತಿಥ್ಯ ಸೇವೆಗಳು, ಹೋಟೆಲ್ಸ್ ಆ್ಯಂಡ್ ಲಾಜಿಂಗ್ಸ್ಗಳು, ಅಲ್ಲಿ ಕೂಡ ಎಂಪ್ಲಾಯ್ಮೆಂಟ್ ಇದೆ. ಕ್ವಾಟರ್ನರಿ ಆಕ್ಟಿವಿಟೀಸ್ ನೌಡೇಸ್ ಇನ್ಕ್ರೀಸಿಂಗ್, ಹೆಚ್ಚೆಚ್ಚಾಗ್ತಾ ಇದೆ. ದೇ ಆರ್ ರಿಪ್ಲೇಸಿಂಗ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಆಕ್ಟಿವಿಟೀಸ್. ಪ್ರಾಥಮಿಕ ದ್ವಿತೀಯಕ ಚಟುವಟಿಕೆಯನ್ನು ಇವತ್ತು ಟೆರ್ಷರಿ ರಿಪ್ಲೇಸ್ ಮಾಡ್ತಾ ಇದೆ, ಕ್ವಾಟರ್ನರಿ ರಿಪ್ಲೇಸ್ ಮಾಡ್ತಾ ಇದೆ. ದೇ ಆರ್ ನಾಟ್ ಟೈಡ್ ಟು ರಿಸೋರ್ಸಸ್. ಎಷ್ಟೋ ಆಕ್ಟಿವಿಟೀಸಿಗೆ ಯಾವುದೇ ರಿಸೋರ್ಸೇ ಬೇಡ. ದೇ ಆರ್ ನಾಟ್ ಡೈರೆಕ್ಟ್ಲಿ ಕನ್ಸರ್ನ್ ಟು ರಿಸೋರ್ಸಸ್. ಹೀಗೆ ಸೇವೆಗಳವು. ದೇ ಆರ್ ಡೈರೆಕ್ಟ್ಲಿ ಕನ್ಸರ್ನ್ ಟು ಮಾರ್ಕೆಟ್. ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಮಾರ್ಕೆಟ್, ಸರ್ವಿಸ್ ಸೆಕ್ಟರ್ಗಳು. ಆ ರೀತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗಳು, ಮನರಂಜನಾ ಉದ್ಯೋಗಗಳು, ಪ್ರವಾಸದ ಉದ್ಯೋಗಗಳು, ಇವೆಲ್ಲ ಬೇರೆ ಬೇರೆ ತೃತೀಯ ಮತ್ತು ಚತುರ್ಥಕ ಉದ್ಯೋಗಗಳು. ಇವತ್ತು ಅದನ್ನು ಜಟಿಲ ಕ್ಲಾಸಿಫೈ ಮಾಡೋದು, ಟೆರ್ಷರಿ ಯಾವುದು, ಕ್ವಾಟರ್ನರಿ ಯಾವುದು, ಅಷ್ಟು ಒಂದಕ್ಕೊಂದು ಪೂರಕವಾಗಿ ನಡೀತಾ ಇದೆ. ಇವೆಲ್ಲ ಬೇರೆ ಬೇರೆ ಥರದ ಆರ್ಥಿಕ ಚಟುವಟಿಕೆಗಳು, ಮಾನವನಿಂದ ನಡೆಯುವಂಥ ವಿವಿಧ ಬಗೆಯ ಆರ್ಥಿಕ ಉದ್ಯೋಗಗಳು. ಹ್ಯೂಮನ್ ಎಕಾನಮಿಕ್ ಆಕ್ಟಿವಿಟೀಸ್, ಪ್ರೈಮರಿ ಆಕ್ಟಿವಿಟೀಸ್, ಸೆಕೆಂಡರಿ ಆಕ್ಟಿವಿಟೀಸ್, ಟೆರ್ಷರಿ ಆಕ್ಟಿವಿಟೀಸ್ ಆ್ಯಂಡ್ ಕ್ವಾಟರ್ನರಿ ಆಕ್ಟಿವಿಟೀಸ್. ದೇ ಆರ್ ಇಂಟರ್ ರಿಲೇಟೆಡ್, ಇಂಟರ್ ಡಿಪೆಂಡೆಂಟ್. ಇದರಿಂದ ಏನಾಗ್ತದೆ, ಈ ಆರ್ಥಿಕ ಚಟುವಟಿಕೆಯನ್ನು ಮಾಡೋದ್ರಿಂದ ಮನುಷ್ಯನಿಗೆ ಉದ್ಯೋಗ ಸೃಷ್ಟಿಯಾಗ್ತದೆ, ಅವನ ಕೈಗೆ ಹಣ ಬರ್ತದೆ, ಅದರಿಂದ ಅವನ ಅಗತ್ಯಗಳನ್ನು ಪೂರೈಸಿಕೊಳ್ತಾನೆ, ಅವನ ಎಷ್ಟೋ ಅವಶ್ಯಕತೆಗಳನ್ನು ಈಡೇರಿಸ್ಕೊಳ್ತಾನೆ, ಅವನ ಜೀವನ ಮಟ್ಟ ಸುಧಾರಣೆ ಆಗ್ತದೆ, ರಾಷ್ಟ್ರದ ಆದಾಯ ವೃದ್ಧಿ ಆಗ್ತದೆ, ರಾಷ್ಟ್ರ ಅಭಿವೃದ್ಧಿ ಆಗ್ತದೆ, ಸಮಾಜದಲ್ಲಿ ಶಾಂತಿ ಸಾಮರಸ್ಯ ನೆಲೆಸ್ತದೆ. ನಿರುದ್ಯೋಗವು ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಅನ್ಎಂಪ್ಲಾಯ್ಮೆಂಟ್ ಲೀಡ್ಸ್ ಟು ಮೆನಿ ಸೋಷಿಯಲ್ ಪ್ರಾಬ್ಲಮ್ಸ್. ಎಷ್ಟೋ ಸಾಮಾಜಿಕ ಸಮಸ್ಯೆಗಳಿಗೆ, ಸಮಾಜದಲ್ಲಿ ನಡೆಯುವಂಥ ಎಷ್ಟೋ ಸೋಷಿಯಲ್ ಲೆವೆಲ್ಗಳಿಗೆ, ಮನುಷ್ಯ ನಡೆಸುವಂಥ ಎಷ್ಟೋ ದೌರ್ಜನ್ಯಗಳಿಗೆ ನಿರುದ್ಯೋಗದ ಸಂಬಂಧ ಇದೆ. ಸೊ ಹ್ಯೂಮನ್ ಎಕಾನಮಿಕ್ ಆಕ್ಟಿವಿಟೀಸ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್, their ಸ್ಟ್ಯಾಂಡರ್ಡ್ ಆಫ್ ಲೈಫ್, their ಲೈಫ್ ಸ್ಟೈಲ್. ಇವೆಲ್ಲವುಗಳ ಮೇಲೆ ಮಾನವನ ಆರ್ಥಿಕ ಚಟುವಟಿಕೆಯ ಪ್ರಭಾವ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿಗ ಹ್ಯೂಮನ್ ಎಕಾನಮಿಕ್ ಆಕ್ಟಿವಿಟೀಸ್ ಅನ್ನುವಂಥ ಅಧ್ಯಾಯ ಮುಗಿಯಿತು. ಥ್ಯಾಂಕ್ ಯು.